ಕಲಬುರಗಿಯ ಪಿಎನ್ಟಿ ಕಾಲೋನಿ ಬಳಿ ವ್ಯಕ್ತಿಯೊಬ್ಬನ ಬರ್ಬರ ಹತ್ಯೆ ನಡೆದಿದೆ. ಮಾರಕಾಸ್ತ್ರಗಳಿಂದ ಹೊಡೆದು ವ್ಯಕ್ತಿಯ ಬರ್ಬರ ಕೊಲೆ, ಮಾರಣಾಂತಿಕ ಅಟ್ಯಾಕ್. ಇದು ಬರ್ಬರ ಕೊಲೆಯಾಗಿದೆ. ಕಲಬುರಗಿ ನಗರದ ಪಿಎನ್ಟಿ ಕಾಲೋನಿ ಬಳಿ ನಡೆದಿರತಕ್ಕಂತಹ ಘಟನೆ. ಅನಿಲ್ ರಾಠೋಡ್ ಕೊಲೆಯಾದಂತಹ ದುರ್ದೈವ. ಮಾರಕಾಸ್ತ್ರಗಳಿಂದ ಗುಂಪೊಂದು ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಸಂಬಂಧಿ ಅನಿಲ್ ರಾಠೋಡ್ ಆಟೋದಲ್ಲಿ ಬಂದ ದುಷ್ಕರ್ಮಿಗಳಿಂದ ಈ ಕೊಲೆಯಾಗಿದೆ. 3 ಜನರಿಂದ ಭೀಕರ ಕೊಲೆ, ಬ್ರೂಟಲ್ ಮರ್ಡರ್. ದುಷ್ಕರ್ಮಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಹಣಕಾಸಿನ ವಿಷಯಕ್ಕೆ ಕೊಲೆ ನಡೆದಿರುವ ಶಂಕೆಗಳು ವ್ಯಕ್ತವಾಗಿದೆ. ಸಿಸಿಟಿವಿ ಆಧರಿಸಿ ಹಂತಕರ ಪತ್ತೆಗೆ ಬಲೆ ಬೀಸಿರುವ ಪೊಲೀಸ್ ಪಡೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಕೂಡ ಮಾಡುತ್ತಿದ್ದಾರೆ. ಇದು ಕಲಬುರಗಿಯ ಪಿಎನ್ಟಿ ಕಾಲೋನಿ ಬಳಿ ನಡೆದಿರತಕ್ಕಂತಹ ಘಟನೆ. ಅನಿಲ್ ರಾಠೋಡ್ ಎನ್ನುವಂತಹ ವ್ಯಕ್ತಿ ಕೊಲೆಯಾದಂತಹ ದುರ್ದೈವಿ. ಈ ದುರ್ದೈವಿ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಸಂಬಂಧಿ ಎಂದು ಹೇಳಲಾಗ್ತಾ ಇದೆ. ಅನಿಲ್ ರಾಠೋಡ್ ಆಟೋದಲ್ಲಿ ಬಂದಂತಹ ಗುಂಪು ಮಾರಣಾಂತಿಕವಾಗಿ ಆರಂಭಿಕ ಹಲ್ಲೆ ಮಾಡ್ತಾರೆ. ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ. 3 ಜನರಿಂದ ಭೀಕರ ಕೊಲೆಯಾಗಿದೆ. ದುಷ್ಕರ್ಮಿಗಳು ಅಲ್ಲಿಂದ ಕೊಲೆ ಮಾಡಿದ ನಂತರ ಪರಾರಿಯಾಗಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ಅದು ಈಗ ಕೊಲೆಗೆ ಬಂದು ತಲುಪಿದೆ. ಸಿಸಿಟಿವಿ ಆಧರಿಸಿ ಹಂತಕರ ಪತ್ತೆಗೆ ಪೊಲೀಸರು ಕೂಡ ಈಗಾಗಲೇ ಬಲೆ ಬೀಸಿದ್ದು ಅಧಿಕಾರಿಗಳು ಸ್ಥಳದಲ್ಲೇ ಮುಖಾಮು ಹೂಡಿದ್ದಾರೆ. ಇನ್ನು ಈ ಕೊಲೆ ನಡೆದಂತಹ ಸ್ಥಳದಲ್ಲಿ ಈಗಾಗಲೇ ಎಲ್ಲ ಪರಿಶೀಲನೆಗಳಾಗ್ತಾ ಇದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಲಬುರಗಿಯಲ್ಲಿ ನಡೆದಿರತಕ್ಕಂತಹ ಬ್ರೂಟಲ್ ಮರ್ಡರ್. ಇದು ತಡರಾತ್ರಿ ದುಷ್ಕರ್ಮಿಗಳಿಂದ ಹತ್ಯೆಯಾದಂತಹ ಅನಿಲ್ ರಾಠೋಡ್ 45 ವರ್ಷದ ಮೃತ ದುರ್ದೈವಿ. ಹತ್ಯೆಯಾದಂತಹ ವ್ಯಕ್ತಿ ಫೈನಾನ್ಸ್ ನಡೆಸಿಕೊಂಡು ಬರ್ತಾ ಇದ್ದ. ರಿಯಲ್ ಎಸ್ಟೇಟ್ ಉದ್ಯಮವೂ ಕೂಡ ಇತ್ತು ಅನಿಲ್ ರಾಠೋಡ್ ಎನ್ನುವಂತಹ ವ್ಯಕ್ತಿಗೆ. ಇನ್ನು ಮಾಜಿ ಸಚಿವ ಎಕ್ಸ್ ಮಿನಿಸ್ಟರ್ ರೇವು ನಾಯಕ್ ಬೆಳಮಗಿ ಅವರ ಸಂಬಂಧಿ ಎಂದು ಹೇಳಲಾಗುತ್ತೆ. ಸೊ ಆರಂಭಿಕ ಇದಕ್ಕೊಂದು ಪೊಲಿಟಿಕಲ್ ಟಚ್ ಅನ್ನು ಕೊಡಲಾಗಿತ್ತು. ಅದಾದ ನಂತರ ಯಾವುದು ಹಣಕಾಸಿನ ವಿಚಾರ ಎಂದು ತಿಳಿದು ಬಂದಿರುವಂತಹದ್ದು. ವೆಂಕಟೇಶ್ವರ ಕಾಂಪ್ಲೆಕ್ಸ್ನಲ್ಲಿದ್ದ ಅನಿಲ್ ಕಚೇರಿಗೆ ಏಕಾಏಕಿ ಈ ಗ್ಯಾಂಗು ನುಗ್ಗುತ್ತೆ, ಮಾರಕಾಸ್ತ್ರಗಳನ್ನು ಬೀಸುತ್ತೆ, ಭೀಕರ ಹತ್ಯೆಯನ್ನು ಮಾಡುತ್ತೆ. ಅದಾದ ನಂತರ ಸ್ಥಳದಿಂದ ದುಷ್ಕರ್ಮಿಗಳು ಪರಾರಿ ಆಗ್ತಾರೆ. ಆಟೋದಲ್ಲಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆದಂತಹ ಹಂತಕರು ಸಿನಿಮೀಯ ರೀತಿಯಲ್ಲಿ ಬಂದು ಕೊಲೆ ಮಾಡಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಈ ಗ್ಯಾಂಗ್ ಬಂದು ಹೋದಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವೂ ಕೂಡ ದಾಖಲಾಗಿರುವಂತಹದ್ದು. ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಭೇಟಿ ಪರಿಶೀಲನೆಯಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್, ಬೆಳ್ಳಂಬೆಳಗ್ಗೆ ಕಲಬುರಗಿ ಜನರಿಗೊಂದು ಆಘಾತ ಆಯಿತು. ಏನಿದೆ ಈ ಮರ್ಡರ್ ಬಗೆಗಿನ ಮಾಹಿತಿ? ನಿಜಕ್ಕೂ ಏನು ಫೈನಾನ್ಸ್ ಮಾಲೀಕ ಆಗಿರುವಂತಹ ಒಂದು ಅನಿಲ್ ರಾಠೋಡ್ ಏನಿದ್ದಾನೆ. ಹಲೋ, ಎಸ್ ಪುರುಷೋತ್ತಮ್, ಮುಂದುವರಿಸಿ. ನಗರದ ಹಳೆ ಜೇವರ್ಗಿ ರಸ್ತೆಯ ವೆಂಕಟೇಶ್ವರ ಕಾಂಪ್ಲೆಕ್ಸ್ ನ ಫೈನಾನ್ಸ್ ಒಂದರ ಮಾಲೀಕನನ್ನ ಫೈನಾನ್ಸ್ ಎದುರೇ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿರುವಂತದ್ದು. ಸಿದ್ದೇಶ್ವರ ಕಾಲೋನಿಯ ಫೈನಾನ್ಸ್ ಮಾಲೀಕ ಅನಿಲ್ ರಾಠೋಡ್ 45 ವರ್ಷ ಕೊಲೆಯಾಗಿರುವಂತಹ ವ್ಯಕ್ತಿ. ಈತ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಅವರ ಸಂಬಂಧಿ ಕೂಡ ಆಗಿದ್ದ. ರಿಯಲ್ ಎಸ್ಟೇಟ್, ಫೈನಾನ್ಸ್ ಹಾಗೂ ಬಡ್ಡಿ ದಂಧೆಯನ್ನ ಮಾಡ್ತಿದ್ದ ಎಂದು ಇದೀಗ ತಿಳಿದು ಬರುವಂತದ್ದು. ಮೃತನಿಗೆ ಪತ್ನಿ ಹಾಗೂ 2 ಕೂಡ ಮಕ್ಕಳಿದ್ದಾರೆ. ಇದೀಗ ಸ್ಥಳಕ್ಕೆ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಹಾಗೂ ಕುಟುಂಬಸ್ಥರು ಸಹ ಭೇಟಿಯನ್ನ ನೀಡಿರುವಂತದ್ದು. ನಿನ್ನೆ ಏನೋ ಫೈನಾನ್ಸ್ ನಲ್ಲಿ ಕುಳಿತಿದ್ದಂತಹ ವೇಳೆ ಏಕಾಏಕಿ 3 ಆಗಮಿಸ್ತಾರೆ. ನಂತರ ಆತನೊಂದಿಗೆ ಮಾತನಾಡ್ತಾರೆ, ವಾಗ್ವಾದ ನಡೆಯುತ್ತೆ. ನಂತರ ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಹಲ್ಲೆ ಆಗುತ್ತಲೇ ಅನಿಲ್ ತಪ್ಪಿಸಿಕೊಂಡು ಓಡಿ ಹೋಗಲು ಯತ್ನಿಸ್ತಾನೆ. ಈ ವೇಳೆ ಫೈನಾನ್ಸ್ ಮುಂಭಾಗದಲ್ಲಿ ಕೊಚ್ಚಿ ಭೀಕರವಾಗಿ ಕೊಲೆಯನ್ನ ಮಾಡಿ ಇದೀಗ 3 ಪರಾರಿಯಾಗಿರುವಂತದ್ದು. ಕೊಲೆ ಮಾಡಿದಂತ 3 ಪರಿಚಯದವರು ಇರಬಹುದು ಅಂತಕ್ಕಂಥ ಪೊಲೀಸರು ಕೂಡ ಇದೀಗ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೀಗ ಘಟನಾ ಸ್ಥಳಕ್ಕೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದರು. ಒಟ್ಟಾಗಿ ಅನಿಲ್ ರಾಠೋಡ್ ಏನು ಈತ ಫೈನಾನ್ಸ್ ಅನ್ನ ನಡೆಸ್ತಾ ಇದ್ದ ಮತ್ತು ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಅವರ ಒಂದು ಆಪ್ತನು ಕೂಡ ಆಗಿದ್ದ ಅಂತಕ್ಕಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಪುರುಷೋತ್ತಮ್ ಹೆಚ್ಚಿನ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.